ಈಗ ರಾಜಕೀಯವಾಗಿ ಬಹಳ ಸಂಚಲನಕ್ಕೆ ಕಾರಣ ಆಗಿದೆ ಅಂಡ್ ದೊಡ್ಡ ಚರ್ಚೆಗೂ ಕೂಡ ಇದು ಕಾರಣ ಆಗಿದೆ. ಆದರೆ ಈ ಆಡಿಯೋದ ಬಗ್ಗೆ ಜಮೀರ್ ಮತ್ತು ಸಿರಾಜ್ ಈ ಆಡಿಯೋದಲ್ಲಿ ಇಬ್ರು ಮಾತಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ. ಇವರಿಬ್ರು ಕೂಡ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಮೀರ್ ಮಾಧ್ಯಮದ ಮುಂದೆ ಬಂದಿಲ್ಲ, ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಫೇಕ್ ಇದು ಎಐ ಬಳಸಿ ನಕಲಿ ಆಡಿಯೋ ಸೃಷ್ಟಿ ಮಾಡಿದ್ದಾರೆ ಅಂತ ಜಮೀರ್ ಅಹ್ಮದ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಆದರೆ ಸಿರಾಜ್ ಕೂಡ ಇದು ನನ್ನ ಧ್ವನಿ ಅಲ್ಲ ಅಂತ ಹೇಳಿದ್ದಾರೆ. ಜಮೀರ್ ಆಡಿಯೋ ಸತ್ಯ ಅಂತ ಶಾಸಕ ಸಮರ್ಥ ಶಾಮನೂರು ಹೇಳಿದ್ದಾರೆ. ಚುನಾವಣೆ ವೇಳೆ ಇದೆಲ್ಲ ಓಪನ್ ಸೀಕ್ರೆಟ್ ಆಗಿತ್ತು. ದಾವಣಗೆರೆಯಲ್ಲಿ ಶಾಸಕ ಸಮರ್ಥ ಶಾಮನೂರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಆಡಿಯೋದ ಬಗ್ಗೆ ಸಮರ್ಥ ಶಾಮನೂರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆ ಕ್ಷೇತ್ರದ ಶಾಸಕರು ಇದೇ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುವಾಗಲೇ ಜಮೀರ್ ಅಹ್ಮದ್ ಖಾನ್ ಮಾತಾಡಿದ್ದಾರೆ ಎನ್ನಲಾಗಿರುವಂತ ಆಡಿಯೋ ಇದು. ಜಮೀರ್ ಆಡಿಯೋ ಸತ್ಯ ಅಂತ ಹೇಳಿದ್ದಾರೆ ಶಾಸಕ ಸಮರ್ಥ ಶಾಮನೂರು. ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಓಪನ್ ಸೀಕ್ರೆಟ್ ಆಗಿತ್ತು ಅಂತ. ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಡ ಬಹಳ ಜೋರಾಗಿತ್ತು. ಆ ಸಂದರ್ಭದಲ್ಲಿ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಡ್ತು ಕಾಂಗ್ರೆಸ್. ಆ ಸಿಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆ ಆಗಿದೆ. ಇದೆಲ್ಲ ಓಪನ್ ಸೀಕ್ರೆಟ್ ಅಂತ ಸಮರ್ಥ ಶಾಮನೂರು ಹೇಳಿರೋದು. ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿನಿ. ಈಗ ಆಲ್ರೆಡಿ ಒಂದಿಬ್ಬರ ಮೇಲೆ ಕ್ರಮ ಆಗಿದೆ. ಈಗ ಪಾರ್ಟಿ ಒಳಗೆ ಈ ಥರ ಇದ್ದು ಈ ಥರ ಮಾಡಿದ್ರೆ ಎಲ್ಲರಿಗೂ ಸಮಸ್ಯೆ ಇದು. ಹ್ಞೂ ರೀ. ಇಲ್ಲ ಇದು ನೀವು ನೋಡಿರ ಇದು ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತೇ ಇರ್ತಾವ್ರಿ. ನೀವು ನ್ಯೂಸ್ ಅವರೇ ಕವರ್ ಮಾಡ್ತೀರಾ, ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವಯ್ತಾರೆ ಎಲೆಕ್ಷನಲ್ಲಿ. ಆದರೆ ಯಾರ್ಯಾರು ಏನೇನು ಮಾಡಲ್ಲ, ಆ್ಯಂಟೈ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಸೊ ಏನೈತಿ ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ತೀವಿ ಸರಿ. ಆ ಕ್ಲಿಪ್ನಲ್ಲೇ ಕ್ಲಿಯರಾಗಿ ಕಾಣ್ತು ಅದು ಬಿ ಜೆ ಪಿನೂ ಇನ್ವಾಲ್ವ್ಡ್ ಇತ್ತು. ಬಿ ಜೆ ಪಿ ಅವ್ರ ಕ್ಯಾಂಡಿಡೇಟ್ ಹೆಸರು ತಗೊಂಡಿದ್ರು, ಸ್ಪಷ್ಟವಾಗಿ ಮಾತಾಡಿದ್ರು ಅವ್ರ ಜೊತೆ ಅಂತಲೇ ಒಂದು ಪಾರ್ಟ್ ಇತ್ತು ಕ್ಲಿಪ್ನಲ್ಲಿ. ಬಿ ಜೆ ಪಿ ಕ್ಯಾಂಡಿಡೇಟ್ ಇದ್ದರು, ಎಸ್ ಡಿ ಪಿ ಕ್ಯಾಂಡಿಡೇಟ್ ಇದ್ದರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು. ಸೊ ಇದು ಕ್ಲಿಯರಾಗಿ ಗೊತ್ತಾಯಿತು. ಈಗ ನಮ್ಮೆಲ್ಲರದು ಅದೇ ಒಂದು ಕ್ವೆಶ್ಚನ್ ಇತ್ತಲ್ರ ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತದೆ ಇವರೆಲ್ಲರೂ ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ. ಎಸ್ ಡಿ ಪಿ ಐ ಬಿ ಜೆ ಪಿ ಸಮರ್ಥ ಅವರೆಲ್ಲರನ್ನ ಒಗ್ಗಟ್ಟಾರ ಮಾಡ್ತಾರೆ ಸಮರ್ಥ. ಅದು ಅಟ್ಲೀಸ್ಟ್ ಚೂರು ಏನಂತಾರೆ ಧೈರ್ಯ ಇದ್ದರೆ ಜೊತೆಗೆ ಬರಬೇಕಿತ್ತು. ನಾವೆಲ್ಲರೂ ವೋಟ್ಸ್ ಒಂದೇ ಸರ್ತಿ ಮಾಡ್ತೀವಿ ಅಂದರೆ ಹಂಗಾರ ಗೆಲ್ಬೋದಿತ್ತು ಅವರು. ಆದರೆ ಗೆಲ್ಲಕ್ಕಾಗಲಿಲ್ಲ. ಯಾಕಂದರೆ ಅವ್ರದ್ದು ಅದೇ ಏನಂತಾರೆ ಪ್ಲ್ಯಾನ್ ಇತ್ತು ಯಾವಾಗಲೂ. ಎಲ್ಲರನ್ನ ಜನನ್ನ ಮತದಾರರನ್ನ ಎಲ್ಲರೂ ಡಿವೈಡ್ ಮಾಡಿ ಗೆಲ್ಲೋದು. ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.